ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ಸುದ್ದಿ. ಡಿಕೆ ಶಿವಕುಮಾರ್ ಹಾಕಿದ ಆ ಬಾಂಬ್ಗೆ ಕೈಕೋಟೆಯಲ್ಲಿ ಕಂಪನ ಶುರುವಾಗಿದೆ. ಸಿದ್ದು ಟೀಮ್ ವಿರುದ್ಧ ಸೆಟೆದು ನಿಂತ ಕನಕಪುರದ ಕುಬೇರ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ, ಸರ್ಕಾರಕ್ಕೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್ ಸುದ್ದಿ. ಡಿಕೆ ಶಿವಕುಮಾರ್ ಹಾಕಿದ ಆ ಬಾಂಬು ಕೈಕೋಟೆಯಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಸಿದ್ದು ಟೀಮ್ ವಿರುದ್ಧ ಸೆಟೆದು ನಿಂತ ಕನಕಪುರದ ಕುಬೇರ. ಹಾಗಾದ್ರೆ ಸಿದ್ದರಾಮಯ್ಯ ಬಣ ವರ್ಸಸ್ ಡಿಕೆ ಶಿವಕುಮಾರ್ ಬಣ ಅಂತ ಈಗ ಸಮರ ಶುರುವಾಗಿದೆಯಾ? ಇದು ಸರ್ಕಾರವೇ ನಿದ್ದೆಗೆಟ್ಟು ನೋಡಬಹುದಾದಂತಹ ಸ್ಟೋರಿ. ಡಿಕೆ ಶಿವಕುಮಾರ್ ಹಾಕಿದ ಆ ಬಾಂಬಿಗೆ ಇಡೀ ಕೈ ಪಾಳೆಯ ಕಂಪನ ಶುರುವಾಗಿದೆ. ಸಿದ್ದು ಟೀಮ್ ವಿರುದ್ಧ ಸೆಟೆದು ನಿಂತ ಕನಕಪುರದ ಬಂಡೆ ನಾಯಕತ್ವ ನೀಡಿದ್ದು ಮನೇಲಿ ಕೂರಕ್ಕಲ್ಲ, ಡಿಕೆ ಶಿವಕುಮಾರ್ ನೇರವಾದ ಟಕ್ಕರನ್ನು ಕೂಡ ಕೊಟ್ಟಿರುವಂತಹದ್ದು. ಎಸ್, ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಡಿಕೆ ಶಿವಕುಮಾರ್ ಬಣ ಸೆಟೆದು ನಿಂತಿದ್ದೇಕೆ? ಒಂದು ಕಡೆ ಸಿಎಂ ಸ್ಥಾನದ ಸೀಟು ಕಚ್ಚಾಟದ ಬೆನ್ನಲ್ಲೇ ಈ ತರಹದ ಒಂದು ಬೆಳವಣಿಗೆಗಳು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಅಥವಾ ಕಾಂಗ್ರೆಸ್ ಕೋಟೆಯಲ್ಲಿ ತಲ್ಲಣ ಮೂಡಿಸ್ತಾ ಇರುವಂತಹದ್ದು. ಮತ್ತೊಂದು ಕಡೆ ಈ ಬಾರಿಯೂ ಕೆಪಿಸಿಸಿಯಲ್ಲಿ ಬದಲಾವಣೆ ಆಗೋದಿಲ್ಲ, ಕೆಪಿಸಿಸಿಯಲ್ಲಿ ಡಿಕೆ ಶಿವಕುಮಾರ್ ಅವರೇ ಮುಂದುವರಿತಾರೆ ಎನ್ನುವಂಥ ಕನ್ಫರ್ಮೇಷನ್ ಏನಾದರೂ ಡಿಕೆ ಶಿವಕುಮಾರ್ಗೆ ಸಿಗ್ತಾ? ಹಾಗಾದ್ರೆ ನೋಡೋಣ ಇದರ ಮುಂದಿನ ಅಪ್ಡೇಟ್ಸ್ಗಳನ್ನು. ಸಿಎಂ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಅಬ್ಬರಕ್ಕೆ ಥಂಡ ಆದ ವಿರೋಧಿಗಳು. ಡಿಸಿಎಂ ಅಬ್ಬರಕ್ಕೆ ವಿರೋಧಿಗಳು ಥಂಡ ಆಗಿದ್ದಾರೆ. ಸದಾಶಿವನಗರ ಮನೆಯಲ್ಲಿಯೇ ಅಬ್ಬರಿಸಿದ ಡಿಕೆ ಶಿವಕುಮಾರ್ ಸಿದ್ದು ಟೀಮ್ ವಿರುದ್ಧ ಮೇಲುಗೈ ಸಾಧಿಸಿದ್ರ ಡಿಸಿಎಂ. ಕುರುಬನ ವಿರುದ್ಧ ಒಕ್ಕಲಿಗನ ಸವಾಲ್. ಡಿಕೆಶಿ ಮಾತಿನ ಹಿಂದಿದ್ಯಾ ಗೆದ್ದ ಖುಷಿ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಸಿಎಂ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಫುಲ್ ಸೈಲೆಂಟ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ಮಾತಿನ ಹಿಂದಿದೆಯಾ ಗೆದ್ದ ಖುಷಿ? ಡಿಸಿಎಂ ಅಬ್ಬರಕ್ಕೆ ತಂಡಾದ ವಿರೋಧಿಗಳು. ಸದಾಶಿವನಗರ ಮನೆಯಲ್ಲಿ ಅಬ್ಬರಿಸಿದ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯರಿಗೆ ಹಿನ್ನಡೆ, ಡಿಕೆ ಶಿವಕುಮಾರ್ಗೆ ಮುನ್ನಡೆ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಏನು ಹೇಳಿದ್ರು, ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಈ ಒಂದು ಸಮರ ಎನ್ನುವಂತಹದ್ದು. ಸಿಎಂ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಫುಲ್ ಸೈಲೆಂಟ್ ಆಗಿದೆ. ಎಸ್, ಇನ್ನು ಸದಾಶಿವನಗರದಲ್ಲಿ ಅಬ್ಬರಿಸಿದ್ದಾರಂತೆ ಡಿಕೆ ಶಿವಕುಮಾರ್ ಅವರ ಅಬ್ಬರಕ್ಕೆ ನಿಜಕ್ಕೂ ಕೂಡ ಕೈಪಾಳ್ಯದಲ್ಲಿ ಕಂಪನ ಶುರುವಾಗಿದೆಯಾ? ಪಕ್ಷ ನನ್ನನ್ನು 90ರ ದಶಕದಿಂದಲೇ ಮಂತ್ರಿ ಮಾಡಿ ಬೆಳೆಸಿದೆ. ಡಿಕೆ ಶಿವಕುಮಾರ್ ಹೇಳಿರುವಂತಹದ್ದು. 8ಕ್ಕೂ ಹೆಚ್ಚು ರಾಜ್ಯಗಳಿಗೆ ನನ್ನನ್ನು ಕರೀತಾರೆ. ಸೊ ಹಾಗಾಗಿ ನನ್ನ ಶಕ್ತಿ ನನಗೆ ಗೊತ್ತಿದೆ. ಪಕ್ಷದಲ್ಲಿ ನಾನೇ ಬಲಿಷ್ಠ ಎಂದು ಬಿಂಬಿಸಿಕೊಂಡ್ರ ಅಂದ್ರೆ ಡಿಕೆ ಶಿವಕುಮಾರ್ ಅವರ ವಾದ ಹಂಗಿತ್ತು. ಡಿಕೆ ಹೇಳಿಕೆ ಹಿಂದಿದೆಯಾ ಹೈಕಮಾಂಡ್ ಕೈವಾಡ? ಡಿಕೆಗೆ ಕಾನ್ಫಿಡೆನ್ಸ್ ಕೊಟ್ಟವರು ಯಾರು? ಡಿಕೆ ಬಾಯಲ್ಲಿ ಹೈಕಮಾಂಡೇ ಆ ಮಾತು ಹೇಳಿಸಿತ? ಈ ಅರ್ಥದಲ್ಲೂ ಚರ್ಚೆಗಳು ಶುರುವಾಗಿದೆ. ಭಾರೀ ಚರ್ಚೆಗೀಡಾದ ಡಿಕೆ ಭಾಷಣ. ನೇರವಾಗಿ ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಡುವಂತೆ ಇತ್ತು ಅವರ ಮಾತುಗಳು. ಅಧ್ಯಕ್ಷಗಿರಿಯಲ್ಲಿ ಭದ್ರವಾದ ಕನಕಪುರದ ನಾಯಕ. ಪಕ್ಷ ನನ್ನನ್ನು 90ರ ದಶಕದಿಂದಲೇ ಮಂತ್ರಿ ಮಾಡಿ ಬೆಳೆಸಿದೆ. 8ಕ್ಕೂ ಹೆಚ್ಚು ರಾಜ್ಯಗಳಿಗೆ ನನ್ನನ್ನು ಕರೀತಾರೆ. ನಿಮ್ಮನ್ನು ಕರೀತಾರಾ? ಯಾವ ಹುದ್ದೆಯಲ್ಲಿದ್ದರೂ ಪಕ್ಷವನ್ನು ನಾನು ಮುನ್ನಡೆಸಬೇಕು. ದಿಲ್ಲಿಗೆ ಹೋದಾಗ ಕಾಂಗ್ರೆಸ್ ಕಚೇರಿಗೆ ಹೋಗುವುದು ಸಹಜ. ಅದು ಬಿಟ್ಟು ಬಿಜೆಪಿ ಕಚೇರಿಗೋ ಕೇಶವ ಕೃಪಾಗೋ ಹೋಗಬೇಕಾ ಅಂತ ಹೇಳಿ ಅಬ್ಬರಿಸಿಕೊಂಡು ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಈಗ ಡಿಕೆ ಅವರ ಬಾಯಲ್ಲಿ ಹೈಕಮಾಂಡ್ನ ನಾಯಕರೇ ಈ ತರಹದ ಮಾತನ್ನ ಹೇಳಿಸಿದ್ರಾ?
ಅಥವಾ ಬೇರೆ ಬೇರೆ ರೀತಿಯ ಪ್ಲಾನ್ಗಳಿರ್ಬೋದಾ ಎನ್ನುವಂಥ ಅರ್ಥದಲ್ಲೂ ಕೂಡ ಡಿ ಕೆ ಮಾತಿನ ಬಗ್ಗೆ ಚರ್ಚೆಗಳು ಶುರುವಾಗಿವೆ.